ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ಏನು ಕೆಲಸ ಮಾಡಿದೆ ಅಂತಂದರೆ, ಬೆಳಗ್ಗೆ ನೆನ್ನೆ ಉಳಿವ ತಂದಿದ್ರಲ್ಲ, ಒಂದು ಕಟ್ಟು ತಗೊಂಬಂದಿದ್ರು. ಅರ್ಧ ಕಟ್ಟು ಹಾಕಿ ಅರ್ಧ ಕಟ್ಟು ಹಂಗೆ ಮಡಗಿದ್ದೆ. ಮಡಗಿದ್ನಲ್ಲ ಅದನ್ನೇ ಹಾಕಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿ ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಇನ್ನೇನು ಮಾಡೋದು, ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ. ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಮನೆಯೆಲ್ಲ ಸ್ವಲ್ಪ ನಾನು ನಾಳೆ ಹಬ್ಬ ಇದ್ದರೆ ಇವತ್ತೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತಗೊಂಬಂದು ಈಚೆಗೆ ಹಾಕಿ, ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಧೂಳೆಲ್ಲ ಕೊಡ್ಕೊಂಡು ಕ್ಲೀನ್ ಮಾಡಿದೆ. ನಮ್ಮ ಮನೆಯವರು ಏನು ಕೆಲಸ ಮಾಡ್ತಿದ್ರು ಅಂದರೆ ನೋಡಿ, ಈ ಸೇಪೆ ಮರ ಇಲ್ಲಿ ಇದು ಎಲ್ಲ ಒಂಥರ ಸೀಡೆ ಆಗ್ಬಿಟ್ಟಿತ್ತು, ಚೆನ್ನಾಗಿರಲಿಲ್ಲ. ಅದಕ್ಕೆ ಮರನೇ ಕತ್ತರಿಸ್ತಿದ್ರು. ತಿರ್ಗಾ ಆಮೇಲೆ ನೋಡಿ ಎಲ್ಲೋ ಕಾಣಿಸ್ತದೆ ಹೊಲದಲ್ಲಿ. ಆಮೇಲೆ ಬಾಳೆಗೆಜ್ಜೆ ಅದೆಲ್ಲ ಕುಯ್ದುಬಿಟ್ಟು ಹೊಲ್ಕೆ ಹಾಕೋರೆ, ಬೆಂಕಿ ಇಕ್ಕಕ್ಕಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಿಗೆ ಇವತ್ತು ರಜೆ, ಕೆಲಸ ಇರಲಿಲ್ಲ. ನಾಳೆ ರಜೆ ಕೊಡೋ ಬದಲು ಇವತ್ತು ರಜೆ ಕೊಟ್ಟವ್ರೆ. ನಾಳೆ ಕೊಟ್ಟಿದ್ರೆ ಚೆನ್ನಾಗಿರೋದು, ಸ್ವಲ್ಪ ಹೆಲ್ಪ್ ಆಗೋದು. ಬಟ್ ರಜಾ ನಾಳೆ ಕೊಟ್ಟಿಲ್ಲ, ಇವತ್ತೇ ಕೊಟ್ಟವ್ರೆ. ಆಮೇಲೆ ಏನು ಮಾಡಿದ್ರು ಅಂತಂದರೆ, ನಾನು ಅಡುಗೆ ಮನೆ ರೂಮ್ಗಳೆಲ್ಲ ಒರೆಸ್ತಾಯಿದ್ದೆ. ಅಡುಗೆ ಮನೆ ರೂಮ್ಗಳು ಒರೆಸ್ದೆ, ನಡುಮನೆ ಒಂದು ಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಮಾವ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ತಗೊಂಬಂದಿದ್ರು. ನಮ್ಮ ಮನೆಯವರು ಅವರೆಕಾಯಿ ಸ್ವಲ್ಪ ಸುಳಿ ಅಂತ ಹೇಳಿ, ಸ್ವಲ್ಪ ಚೆನ್ನಾಗಿರೋವು ಬಲ್ತಿರೋವು ಎತ್ತಿಕ್ಕು ಬೇಯಿಸೋಕ್ಕೆ ಅಂತ ಹೇಳಿದೆ. ಅವರೇ ಆಯ್ದು ಎತ್ತಿಕ್ಕಿದ್ರು. ತಿರ್ಗಾ ಆಮೇಲೆ ಸ್ವಲ್ಪ ಸಾಂಬಾರಿಗೆ ಅವರೆಕಾಯಿ ಸುಳಿ ಇದಕ್ಕೆ ಏನಪ್ಪ ಇಕ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುಳಿದು ನೆನಾಕಿದ್ದೀನಿ. ಅವರೇ ಸುಳ್ಕೊಟ್ರು, ನೆನಾಕಿಟ್ಟಿದ್ದೀವಿ. ತಿರ್ಗಾ ಆಮೇಲೆ ಗೆಣಸು ತೊಳಿಬೇಕು, ಯಾಕಂದರೆ ನಾಳೆ ರಜೆ ಇಲ್ವಲ್ಲ, ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅಂಡೇವಲ್ಲಿ ಗುರಿ ಇಟ್ಟವ್ರೆ. ನಮ್ಮ ಮಾವ ಅಂದರೆ 1 kg ಕಡಲೆಕಾಯಿ ತಗೊಂಬಂದಿದ್ರು. ಅದು ಯಾಕೋ ಚೆನ್ನಾಗಿರಲಿಲ್ಲ ಕಡಲೆಕಾಯಿ, ಅದಕ್ಕೆ ಇನ್ನೊಂದು kg ತಗೊಂಬ ಅಂತ ಹೇಳಿದ್ದೆ. ಇನ್ನೊಂದು kg ತಗೊಂಬಂದರು. ನಾನು ಅಷ್ಟೊತ್ತಿಗೆ ರೂಮ್ಗಳೆಲ್ಲ ಒರೆಸಿ, ದೇವ್ರ ಸಾಮಗ್ರಿಗಳೆಲ್ಲ ಬೆಳಗಿ ದೇವ್ರ ಮನೆ ಕ್ಲೀನ್ ಮಾಡಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಪೇಪರ್ ತಂದಿದ್ದೆ ಫ್ರೆಂಡ್ಸ್, ಹಾಕೋಣ ಅಂತ ಹೋದೆ. ನನಗೆ ಅದು ಹಾಕೋಕ್ಕೆ ಬರಲಿಲ್ಲ. ಅಂದರೆ ಅರ್ಧ ಹಾಕಿದೆ, ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯಿತು. ಅಂದರೆ ವೈಟ್ ಟೈಲ್ಸು ದೇವ್ರ ಮನೆಗೆ ಗಲೀಜಾಗುತ್ತೆ, ಹಾಕೋಣ ಅಂತ ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಹಾಕ್ತೆ, ಇನ್ನೊಂದ್ಸಲ ಚೆನ್ನಾಗಿ ತಗೊಂಬಂದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು, ಆಮೇಲೆ ಹೂವು ತಗೊಂಬಂದಿದ್ರು 1-2 kg. ಹೂವು ಎಲ್ಲ ಕಟ್ಟಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಷ್ಟು ಕೆಲಸ ಮಾಡಿದೆ ನೋಡಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ತಗೊಂಬಂದಿದ್ರು ನಮ್ಮ ಮಾವ. ಈರುಳ್ಳಿ ಪುಟ್ಟಿ ಹಾಕೋಕ್ಕೆ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತಾವ್ರೆ. ನಾನು ಇಲ್ಲಿ ನೀರು ಬಿಟ್ಟಿದ್ರು ಅಡಿಕೆ ಗಿಡಕ್ಕೆ, ಇದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಲಾಗ್ ಸ್ಟಾರ್ಟ್ ಮಾಡ್ಬೇಕಾಯ್ತಲ್ಲ, ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಷ್ಟು ಕೆಲಸ ಮಾಡಿದೆ ಫ್ರೆಂಡ್ಸು. ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ರಾತ್ರಿಗೆ ಬಾಗಿಲು ತೊಳಿಬೇಕು, ಅಡುಗೆ ಎಲ್ಲ ಮಾಡಿ ಬಾಗಿಲುಗಳು ತೊಳಿಬೇಕು. ಬಾಗಿಲು ತೊಳೆದ್ಬಿಟ್ರೆ ಬೆಳಗ್ಗೆ ಎದ್ದು ಅಡುಗೆ ಮನೆ ನಡುಮನೆ ಒರೆಸಿದ್ರೆ, ಆಮೇಲೆ ಹೂವೆಲ್ಲ ಕಟ್ಟಿದ್ದೀನಲ್ಲ, ಹೂವೆಲ್ಲ ಫೋಟೋಕ್ಕೆ ಹಾಕಿ ದೀಪ ಹಚ್ಚೋಕ್ಕೆ ಸರೋಗುತ್ತೆ. ಯಾಕಂದರೆ ಫ್ರೆಂಡ್ಸು ಮುಂಚೆಗೆ ಮಾಡಿಟ್ಕೊಂಡ್ರೆ ನಮಗೆ ಸುಲಭ, ಯಾಕಂದರೆ ಬೆಳಗ್ಗೆ ಎದ್ದು ಕೆಲ್ಸಗಳು ಸಾಗಲ್ಲ ಈ ಹಬ್ಬ ದೇವ್ರುಗಳಿಗೆ. ಅದಕ್ಕೆ ಇವಾಗೇ ಮಾಡಿ ಇಟ್ಕೊಂಬಿಟ್ರೆ ಒಂದಿನ ಮುಂಚೆಗೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಗಳು ಆಗ್ತವೆ. ಅಂದರೆ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸ್ಬೇಕು, ಸಾಂಬಾರು ಮಾಡಬೇಕು. ನಮ್ಮ ಮಾವ ಬೇರೆ ಸಬ್ಬಕ್ಕಿ ಸೊಪ್ಪು ಎಲ್ಲ ತಗೊಂಬಂದಿದ್ದಾರೆ, ವಡೆ ಮಾಡು ಅಂತ ಹೇಳ್ಬಿಟ್ಟು. ವಡೆ ಪಾಯಸ ಮಾಡಬೇಕು ಸಂಜೆ. ಬೆಳಗ್ಗೆ ಅವರೆಕಾಯಿ ಅವೆಲ್ಲ ಬೇಯಿಸಿ ಅದಕ್ಕಿದ್ದ ಬೇಳೆ ಸಾಂಬಾರು ಮಾಡ್ತೀನಿ. ಸಂಜೆಗೆ ವಡೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆನಾಕ್ತೀನಿ ನಾಳೆ. ಇಷ್ಟು ಕೆಲಸ ಮಾಡಿದೆ ಫ್ರೆಂಡ್ಸ್ ಬೆಳಗಿಂದ. ಯಾಕೋ ಕೋಳಿ ಮರಿ ಜೂಗಿಸ್ತಾ ಇದೆ ನಮ್ಮದು, ಯಾಕಂತ ಗೊತ್ತಿಲ್ಲ. ಇವಾಗ ಮೇಕೆ ಎಲ್ಲ ಒಳಗೆ ಕಟ್ಟಿ, ಮೇಕೆ ಕಸ ಎಲ್ಲ ಗುಡಿಸಿ ಟೀ ಇಟ್ಕೊಟ್ಟು, ಸಾಂಬಾರಿದೆ, ಹುಳಿವನ್ನು ಬೇಳೆ ಹಾಕಿ ಮಾಡಿದ್ದೀನಲ್ಲ, ಸಾಂಬಾರಿದೆ. ಅದಕ್ಕೆ ಮುದ್ದೆ ಮಾಡಿಕೊಟ್ಟು, ಹುಡುಗರಿಗೆ ಏನಾದರೂ ಹೇಳ್ಕೊಡ್ಬೇಕೇನೋ ಹೇಳ್ಕೊಟ್ಟು, ಕಾಳು ನೆನಕಿದ್ದೀನಲ್ಲ, ಕಾಳೆಲ್ಲ ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡಿ 1-2 ಅವರ್ ಲೈವ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಬೆಳಗಿಂದ ಸಂಜೆವರೆಗೂ ನೋಡಿ ಇಷ್ಟು ಕೆಲಸ ಮಾಡಿದ್ದೀನಿ. ನಾನೇನು ಕುತ್ಕೊಂಡು ಕಾಲ ಹಾಕಲ್ಲ ಫ್ರೆಂಡ್ಸ್, ನಾನು ಅದು ಇದು ಕೆಲಸ ಮಾಡ್ತಾನೆ ಇರ್ತೀನಿ. ಕುತ್ಕೊಂಡು ಕಾಲ ಹಾಕೋ ಜನ್ಮ ಅಲ್ಲ ನಂದು.
ಯಾಕಂದರೆ ನನಗೆ ಯಾರಾದರೂ ಮಾಡ್ತಿದ್ರು ಅಷ್ಟೇ ನಾನು ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತಾ ಇರ್ತದೆ. ಆ ಥರ ಮನ್ಸು ನಂದು. ಬೆಳಗಿಂದ ಇಷ್ಟು ಕೆಲಸ ಮಾಡಿದೆ, ಇವಾಗ ಇಷ್ಟು ಕೆಲಸ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.